ಸ್ನೇಹಿತರೆ, ಕಣ್ಣನ್ ದೇವನ್ ಟೀ ಫ್ಯಾಕ್ಟರಿಯ ಇತಿಹಾಸ ನೋಡಕ್ ಹೋದ್ರೆ 1790ರಲ್ಲಿ ಮೊದಲನೇ ಯುರೋಪಿಯನ್ ಡ್ಯೂಕ್ ವೆಲ್ಲಿಂಗ್ಟನ್ ಅವರು ಈ ಒಂದು ಹಿಲ್ ಸ್ಟೇಷನ್ ವಿಸಿಟ್ ಮಾಡ್ತಾರೆ, ಡಿಸ್ಕವರ್ ಮಾಡ್ತಾರೆ. ಹಾಗೆ ಹಲವಾರು ವರ್ಷದ ಸರ್ವೆಯ ನಂತರ ಇದು ಒಂದು ಟೀ ಬೆಳೆಯೋದಕ್ಕೆ ಯೋಗ್ಯವಾಗಿರೋ ಜಾಗ ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ 1880ರಲ್ಲಿ ಮೊದಲನೇ ಟೀ ಪ್ಲಾಂಟೇಶನ್ ಇಲ್ಲಿ ಆಗುತ್ತೆ. ಅದು ಎಲ್ಲಪ್ಪ ಅಂದ್ರೆ ಪಾರ್ವತಿ ಎಸ್ಟೇಟ್ ಅಲ್ಲಿ. 1896ರಲ್ಲಿ ಮೊದಲನೇ ಬಾರಿಗೆ ಕಣ್ಣನ್ ದೇವನ್ ಟೀ ಕಾರ್ಪೊರೇಷನ್ ಅಂತ ಫಾರ್ಮ್ ಮಾಡ್ಕೋತಾರೆ. ಈ ಕಾಂಪೌಂಡ್ ಒಳಗೆ ಬರ್ತಿದಂಗೆ ಆ ಟೀ ಪೌಡರ್ ಘಮ 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 ಅಂತಿದೆ. ಸುತ್ತ ಟೀ ಎಸ್ಟೇಟು, ಮಧ್ಯದಲ್ಲಿ ಟೀ ಫ್ಯಾಕ್ಟ್ರಿ. ಇಲ್ಲೂ ಟಿಕೆಟ್ ತಗೋಬೇಕಂತೆ. ಅಡಲ್ಟ್ಗೆ ₹100. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಕಣ್ಣನ್ ದೇವನ್ ಟೀ ಬಗ್ಗೆ ಎಲ್ಲರೂ ಕೇಳಿರ್ತೀರಾ, ಆದ್ರೆ ಕಣ್ಣನ್ ದೇವನ್ ಟೀ ಎಲ್ಲಿ ತಯಾರಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ಎಷ್ಟು ವೆರೈಟೀಸ್ ಆಫ್ ಟೀಸ್ ಇದೆ ಇಲ್ಲಿ. ಐಸ್ ಟೀಸ್ ಅಂತೆ, ಚಾಕ್ಲೇಟ್ಸ್ ಅಂತೆ, ಬ್ಲ್ಯಾಕ್ ಟೀ, ಮಸಾಲಾ ಟೀ, ಇಲೈಚಿ ಟೀ, ಜಾಸ್ಮಿನ್ ಟೀ, ಲೆಮನ್ ಟೀ. ಅದು ಅಲ್ಲದೆ ಇಲ್ಲಿ ಟೀ ಟ್ರೀ ಆಯಿಲ್ ಕೂಡ ಇದೆ. ಲ್ಯಾವೆಂಡರ್ ಆಯಿಲ್, ನೀಲಗಿರಿ ಆಯಿಲ್, ಕ್ಲೋವ್ ಆಯಿಲ್. ಒಂದು ಸೂಪರ್ ಮಾರ್ಕೆಟ್ ಥರನೇ ಮಾಡಿದ್ದಾರೆ, ಸಾಕಾಗಿದೆ. ನಾನು ತಗೊಂಡೆ ಲೆಮನ್ ಟೀದು 2 ವರ್ಷನ್, ಒಂದು ಗ್ರೀನ್ ಟೀದು, ಒಂದು ಬ್ಲ್ಯಾಕ್ ಟೀ, ಲೆಮನ್ ಟೀ ತಗೊಂಡಿದ್ದೀನಿ. ಏನಿದೆ ಮನೆಗೆ ಹೋಗಿ ಟೇಸ್ಟ್ ಮಾಡ್ತೀನಿ. ಬಿಕಾಸ್ ಇಟ್ಸ್ ಅ ಲೆಜೆಂಡರಿ ಟೀ ಬ್ರ್ಯಾಂಡ್. ನಿಮ್ಮೆಲ್ರಿಗೂ ಗೊತ್ತು ಕಣ್ಣನ್ ದೇವನ್ ಬ್ರ್ಯಾಂಡ್ ಬಗ್ಗೆ. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ತೊಗೊಂಡೆ. ಸೊ ಇದಾದಮೇಲೆ ಟೀ ಪೌಡ್ರನ್ನು ತಗೊಂಬಿಟ್ಟೆ. ಅದನ್ನು ಹೆಂಗೆ ಮಾಡ್ತಾರೆ ಅನ್ನೋ ಪ್ರೊಸೆಸ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಹಿಂದಿ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಅರ್ಧ ಗಂಟೆ ಕಾಯಬೇಕು ಅಂದರು. ಕಾಯೋಕ್ಕಾಗಲ್ಲ, ಟೈಮ್ ಇಲ್ಲ. ಈಗ ತಮಿಳಲ್ಲಿ ಹೇಳ್ತಾರಂತೆ, ತಮಿಳು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನು ಕೇಳಿಸ್ಕೊಂಡು ಆದಷ್ಟು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋ ಪ್ರಯತ್ನ ಮಾಡ್ತೀನಿ. கெமேலியாஸ் வெர்சஸ் கெமேலியா சாமி. இங்கே நாங்கள் 2 டைப் ஆஃப் தேயிலை செடியில் இருந்தால், ஃபஸ்ட்டு பார்க்குற இலை வந்து ஸ்மால் கல்டிவேட்டராக இருக்கும், கீழே பார்க்குற இலை வந்து லார்ஜ் கல்டிவேட்டராக இருக்கும். இந்த 2 இலையை பார்த்து தான் இது வந்து கைட் இன்னைக்கு ஃபர்ஸ்ட் வந்து லீவ்ஸு, இது எஸ்டர்டே லீவ்ஸ். இந்த 2 லீவ்ஸ்க்கும் என்ன வித்தியாசம்னு பார்த்தீங்கன்னா, இது இன்னைக்கு ப்ரெஸ் லீவ்ஸாக கொண்டு வந்து உடனே அரைக்க மாட்டாங்க. டீயில் வந்து ரொம்ப கசப்புத்தன்மை இருக்கும். இந்த கசப்புத்தன்மையை குறைக்கக்கூடிய ப்ரோசஸ் தான் விதரிங். இந்த விதரிங் அப்படின்னா 4 கிலோ தேயிலை கொழுந்து பறிச்சுட்டு வந்தாங்கன்னா 1 கிலோ டீ போட்டு கிடைக்கும். அதில் 25% டீ தூளும் 75% தண்டு வேஸ்ட். 4 கிலோ இலைக்கு 1 கிலோ தூள், 100 கிலோ இலைக்கு டோட்டலாக 23 கிலோ, 20 கிலோ தூள், 3 கிலோ லீவ்ஸ். பாக்கி எல்லாமே வேஸ்ட்டு தான். அந்த வேஸ்ட் என்ன பண்ணுவாங்கன்னா டீ தூளோட விலை ஜாஸ்தி. டீ பவுடருக்கு வந்து நம்ம வாங்குகிற குவான்டிட்டி எத்தனை கிலோ நம்ம வாங்குதோமோ அதை விட ಬೆಲೆ ಜಾಸ್ತಿ ಇದೆ. ಅದನ್ನು ಉರமாக ಯೂಸ್ பண்ணிக்கலாம். ಇಲ್ಲಿ ಮತ್ತೊಂದು ಸ್ವಾರಸ್ಯಕರ ವಿಷಯ ಏನಪ್ಪ ಅಂದರೆ 1926ರಲ್ಲಿ ಕುಂಡಲಿ ವ್ಯಾಲಿ ರೋಪ್ವೇ ಕನ್ಸ್ಟ್ರಕ್ಟ್ ಆಗಿ ಮುಗಿಯುತ್ತೆ. ಈ ಕುಂಡಲಿ ವ್ಯಾಲಿ ರೋಪ್ವೇ ಮುಖಾಂತರ ಟೀ ಫ್ಯಾಕ್ಟರಿಯಿಂದ ಪ್ರೊಡ್ಯೂಸ್ ಆದಂತಹ ಅಷ್ಟು ಗೂಡ್ಸ್ಗಳನ್ನು ಸಮವತ್ತಾದ ಪ್ರದೇಶಕ್ಕೆ ಅಥವಾ ಸಿಟಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋತಾರೆ. ಇದು ಆಗಿನ ಕಾಲದಲ್ಲೇ 7,61,000 ಖರ್ಚು ಮಾಡಿ ಕನ್ಸ್ಟ್ರಕ್ಟ್ ಮಾಡಿದಂಥ ರೋಪ್ವೇ. 1915ರಲ್ಲಿ ಇಲ್ಲಿ 16 ಫುಲ್ಲಿ ಫಂಕ್ಷನ್ಡ್ ಫ್ಯಾಕ್ಟರಿಗಳು ತಲೆ ಎತ್ತಿ ನಿಂತ್ಕೊಳ್ತವೆ. ಆಗಿನ ಕಾಲದಲ್ಲಿ ಟೀ ಎಲೆಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಎತ್ತಿನ ಗಾಡಿನ ಬಳಸಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಕಾಲಕ್ರಮೇಣ ಎತ್ತಿನ ಗಾಡಿಗಳನ್ನ ಟ್ರ್ಯಾಕ್ಟರ್ಗಳು ರಿಪ್ಲೇಸ್ ಮಾಡ್ತವೆ. ಇಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ, ಇಸ್ವಿ 1900ರಲ್ಲಿ ಕಣ್ಣನ್ ದೇವನ್ ಹಿಲ್ ಪ್ರೊಡ್ಯೂಸ್ ಕಂಪ್ನಿಯವರು ಭಾರತದ ಮೊಟ್ಟ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಹೌಸ್ನ ಪುಲ್ಲಿವಸಾಲ್ನಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಹಾಗೆ ಅದೇ ವರ್ಷದಲ್ಲಿ ಕೊರಂಗನಿ ಅನ್ನೋ ಊರಿನಲ್ಲಿ ಫಸ್ಟ್ ಸ್ಟೇಷನ್ ರೋಪ್ವೇನ ಭಾರತದಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದು ಯಾಕೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂದರೆ, ಸಮವತ್ತಾದ ಪ್ರದೇಶದಿಂದ ತಮ್ಮ ರಾ ಮೆಟೀರಿಯಲ್ಸ್ನ ಬೆಟ್ಟದ ತುದಿಗೆ ಸಾಗಿಸೋದಕ್ಕೆ ಮೊದಲನೇ ಸ್ಟೇಷನ್ ರೋಪ್ವೇನ ಕನ್ಸ್ಟ್ರಕ್ಟ್ ಮಾಡ್ತಾರೆ. 1964ರಲ್ಲಿ ಜೇಮ್ಸ್ ಫಿನ್ಲೆ ಅಂಡ್ ಕೋ ಅವರು ಟಾಟಾ ಕಂಪನಿ ಜೊತೆ ಸೇರಿಕೊಂಡು
ಭಾರತದ ಮೊಟ್ಟ ಮೊದಲ ಇನ್ಸ್ಟಂಟ್ ಟೀ ಫ್ಯಾಕ್ಟರಿನ ನುಲ್ಲಾಟನಿ ಎಸ್ಟೇಟ್ನಲ್ಲಿ ಶುರು ಮಾಡ್ತಾರೆ. ಇದು ಪ್ರಪಂಚದ ಅತಿ ದೊಡ್ಡ ಇನ್ಸ್ಟಂಟ್ ಟೀ ಫ್ಯಾಕ್ಟರಿ ಆಗುತ್ತೆ US ಅನ್ನ ಹೊರತುಪಡಿಸಿ. ಸ್ನೇಹಿತರೆ, ಕಣ್ಣನ್ ದೇವನ್ ಫ್ಯಾಕ್ಟರಿ ಬೆಳೀತಾ ಬಂದ ಹಾದಿನ ನೀವು ನೋಡ್ತಾ ಹೋದ್ರಿ. ಟಾಟಾ ಕಂಪ್ನಿಯವರು ಕಣ್ಣನ್ ದೇವನ್ ಫ್ಯಾಕ್ಟರಿನ ಪೂರ್ತಿಯಾಗಿ ಆಕ್ರಮಿಸ್ಕೊಂಡ ಮೇಲೆ 1990ರಲ್ಲಿ ಟಾಟಾ ಕಂಪ್ನಿಯವರು ಫುಲ್ಲಿ ಆಟೋಮೇಟೆಡ್ ಟೀ ಫ್ಯಾಕ್ಟರಿನ ಮಡುಪಟ್ಟಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ನಾನು ಮುಂದಿನ ವಿಡಿಯೋಲಿ ಮಡುಪಟ್ಟಿ ಡ್ಯಾಮ್ ಹೇಗಿದೆ ಅಂತ ಕೂಡ ತೋರಿಸ್ತಾ ಹೋಗ್ತೀನಿ. ಫೈನಲಿ 1976ರಲ್ಲಿ ಟಾಟಾ ಕಂಪ್ನಿ ಸಂಪೂರ್ಣವಾಗಿ ಫಿನ್ಲೆ ಗ್ರೂಪ್ ಇಂದ ಅವರ ಬಿಸ್ನೆಸ್ ನ ಪರ್ಚೇಸ್ ಮಾಡ್ತಾರೆ. ಇಂಡಿಯಾಲಿ ತಮ್ಮ ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದರ ಹೆಸರು ಟಾಟಾ ಫಿನ್ಲೆ ಲಿಮಿಟೆಡ್ ಅವತ್ತು ಹುಟ್ಕೊಳ್ಳುತ್ತೆ. ಕ್ರಾಂತಿಯ ಮೊದಲ ಹೆಜ್ಜೆ ಇಸ್ವಿ 2005ರಲ್ಲಿ ಕಣ್ಣನ್ ದೇವನ್ ಹಿಲ್ಸ್ ಪ್ಲಾಂಟೇಶನ್ ಕಂಪನಿ ಪ್ರೈವೇಟ್ ಲಿಮಿಟೆಡ್, ದ ಫಸ್ಟ್ ಅಂಡ್ ದ ಲಾರ್ಜೆಸ್ಟ್ ಪಾರ್ಟಿಸಿಪೇಟರಿ ಮ್ಯಾನೇಜ್ಮೆಂಟ್ ಕಂಪನಿ ಆಫ್ ಇಂಡಿಯಾ ಅಂತ ಹೆಸರು ಪಡ್ಕೊಳ್ಳುತ್ತೆ. ಟಾಟಾ ಟೀ ಲಿಮಿಟೆಡ್ ಅಲ್ಲಿ ಇದ್ದಂತ 12,500 ಎಂಪ್ಲಾಯಿಗಳು ಅದರ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಆಗ್ತಾರೆ. ಹಾಗೆ ಟಾಟಾ ಟೀ ಲಿಮಿಟೆಡ್ ನ ಟೇಕ್ ಓವರ್ ಮಾಡಿ ಕಣ್ಣನ್ ದೇವನ್ ಹಿಲ್ಸ್ ಪ್ಲಾಂಟೇಶನ್ ಕಂಪನಿ ಪ್ರೈವೇಟೆಡ್ ಲಿಮಿಟೆಡ್ ನ ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ರೆಸ್ಟ್ ಇಸ್ ಹಿಸ್ಟ್ರಿ ಅಂತಾರಲ್ಲ ಹಾಗೆ ಇವತ್ತು ಪ್ರತಿ ಮನೆಯಲ್ಲೂ ಕಣ್ಣನ್ ದೇವನ್ ಟೀ ಸ್ವಾದನ ಎಲ್ಲರೂ ಸವಿತಾ ಇದ್ದಾರೆ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಇದು ಕಣ್ಣನ್ ದೇವನ್ ಟೀ ಫ್ಯಾಕ್ಟರಿಯ ಹಿಸ್ಟ್ರಿ. ಸೊ ಸ್ನೇಹಿತರೆ, ನೋಡೋದಲ್ಲ ಟೀ ಫ್ಯಾಕ್ಟರಿ ಹೇಗಿತ್ತು ಅಂತ. ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರು ನಮಗೆ. ಬಟ್ ಅದನ್ನ ವಿಡಿಯೋ ಮಾಡಕ್ ನನಗೆ ಆಗ್ಲಿಲ್ಲ. ಬಟ್ ಪ್ರೋಸೆಸ್ನ ಅವ್ರು ಎಕ್ಸ್ಪ್ಲೈನ್ ಮಾಡಿದಷ್ಟು ನನಗೆ ಏನು ನೆನಪಿತ್ತು ಅದಷ್ಟು ನಿಮ್ಗೆ ತಿಳಿಸಿದ್ದೀನಿ. ಟೀ ಪೌಡರ್ ಮಾಡೋದು ತುಂಬ ಸುಲಭ ಅಂತ ಅನ್ಕೊಂಡ್ಬಿಡ್ತೀವಿ, ಬಟ್ ಇಷ್ಟೆಲ್ಲ ಪ್ರೋಸೆಸ್ ಆಗುತ್ತೆ ಅಂತ ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಗಿದ್ದು. ಆ್ಯಂಡ್ ಇಲ್ಲಿ ಇವರು ಟೀ ಮಾರ್ತಾ ಇದ್ರು, ಅದನ್ನು ಕುಡಿಯೋಣ ಅಂತ ಕುಡಿದೆ. ನಾವು ನಿಜವಾಗ್ಲೂ ದಿನನಿತ್ಯ ಕುಡಿಯೋ ಟೀ ಟೇಸ್ಟೇ ಬೇರೆ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಒಂಥರ ಅಥೆಂಟಿಕ್ ಟೀ ಟೇಸ್ಟ್ ಏನಿರುತ್ತೋ ಅದು ಅನ್ನಿಸ್ತಾ ಇದೆ ನನಗೆ. ಸೊ ಇದೊಂಥರ ಒಂದು ಇನ್ಫಾರ್ಮೇಟಿವ್ ಎಜುಕೇಟಿವ್ ವಿಡಿಯೋ ಆಯಿತು ಅಂತ ಅನ್ಕೋತೀನಿ. ಸೊ ಇಲ್ಲಿ ಮುನ್ನಾರ್ ಸೀರೀಸ್ನ ರಾಯಭಾರಿಗಳು ಅಲೆಮರಗಳಾದ ಸೀರೀಸ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೀ ಫ್ಯಾಕ್ಟ್ರಿ ನೋಡಿದ್ರೆ ಅದ್ಭುತವಾಗಿತ್ತು ಅಂತ ನನಗೆ ಗೊತ್ತಾಯಿತು. ಮುಂದಿನ ವಿಡಿಯೋಲಿ ಅಡ್ವೆಂಚರ್ ಆಕ್ಟಿವಿಟೀಸ್ ಏನೇನಿದೆ ಮುನ್ನಾರಲ್ಲಿ ಅದನ್ನೆಲ್ಲ ನೋಡ್ತಾ ಹೋಗೋಣ. ಥ್ಯಾಂಕ್ ಯು. ಹಾಗೆ ರಾಯಭಾರಿ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Random road in Munnar and you can see elephants. Woo!